ನ್ಯೂಸ್ ಗೌರಿಬಿದನೂರು ವರದಿ. ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರದಿಂದ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಸಾವಿರಾರು ನಿರುದ್ಯೋಗಿಗಳು ಭಾಗಿ. ಹಲವಾರು ಕಂಪನಿಗಳು ಅಲ್ಲೇ ಉದ್ಯೋಗ ಖಚಿತ ಲೆಟರ್ಗಳನ್ನು ಕೊಟ್ಟು ಅವರ ಕಂಪನಿಗಳಿಗೆ ಸೇರಿಸಿಕೊಂಡರು. ಗೌರಿಬಿದನೂರು ತಾಲೂಕಿನಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದು, ಅಂಥವರು ಉದ್ಯೋಗಿಗಳಾದರೆ ಅವರ ಕುಟುಂಬಗಳನ್ನು ನಿಭಾಯಿಸಿಕೊಂಡು ಹೋಗಲು ಸಹಕಾರಿಯಾಗುತ್ತದೆ ಎಂದು ಮಾಜಿ ಕೃಷಿ ಸಚಿವರಾದ ಎನ್.ಎಚ್. ಶಿವಶಂಕರ್ ರೆಡ್ಡಿ ಅವರು ತಿಳಿಸಿದರು. ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ ರೆಡ್ಡಿ ಅವರು, ಪ್ರಕಾಶ ರೆಡ್ಡಿ ಅವರು, ಹನುಮಂತರೆಡ್ಡಿ ಅವರು, ನಗರಸಭಾ ಸದಸ್ಯರಾದ ರಮೇಶ್, ವಿಜಯ್ ಕುಮಾರ್, ಭಾರ್ಗವ ರೆಡ್ಡಿ, ವೇಣು, ಹರ್ಷವರ್ಧನ್ ರೆಡ್ಡಿ ಇನ್ನು ಮುಂತಾದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ನಾವು ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಕಳೆದ 1 ತಿಂಗಳಿಂದ ಕೂಡ ತಾಲೂಕಲ್ಲಿ ಪ್ರಚಾರವನ್ನು ಮಾಡಿ ಇರತಕ್ಕಂಥ ನಿರುದ್ಯೋಗಸ್ಥರು, ಅವರು SSLC ಇರ್ಬೋದು, PUC ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅಥವಾ ಗ್ರ್ಯಾಜುಯೇಟ್ಸ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಹೀಗೆ ಹಲವಾರು ಕಂಪನಿಗಳನ್ನು ನಾವು ಒಂದು ಏಜೆನ್ಸಿ ಮುಖಾಂತರ ಬರೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ಬೆಂಗಳೂರು ಮತ್ತು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸು ಮತ್ತು ನಮ್ಮಲ್ಲಿರ್ತಕ್ಕಂಥ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶತಕ್ಕಂಥ ಕೆಲವು 10 ಇಂಡಸ್ಟ್ರೀಸ್ ಅವರು ಕೂಡ ಇವತ್ತು ಉದ್ಯೋಗಗಳು ಕೊಡೋದಕ್ಕೆ ಮತ್ತು ಯಾರಿಗೆ ಅರ್ಹತೆ ಇದೆ, ಅವ್ರಿಗೆ ಯಾರು ಸೂಟ್ ಆಗ್ತಾರೆ, ಆ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ವಿ. ನಾವು ಇಂಥವ್ರಿಗೆ ಇಂಥದ್ದೇ ಕೊಡಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಕಂಪನಿಯವ್ರು ಏನು ಅಪೇಕ್ಷೆ ಪಡ್ತಾರೆ, ಯಾವ ಗ್ರ್ಯಾಜುಯೇಷನ್ನು ಅಥವಾ SSLC PUC ಅವ್ರಿಗೆ ಬೇಕಾಗ್ತಾರೆ ಅಂಥವ್ರಿಗೆ ನಾವು ಒಂದು ವೇದಿಕೆ ನಿರ್ಮಾಣ ಮಾಡಿದ್ವಿ. ಸಾಕಷ್ಟು ಪಾಪ ನಿರುದ್ಯೋಗ ಯುವಕರು, ಯುವತಿಯರು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಭಾಳ ಒಂದು ಆಸೆಯಿಂದ ಇದೊಂದು ಉಪಯೋಗ ಮಾಡ್ಕೊಂಡು ಅಂತೇಳಿ ಬರ್ತಾ ಇದ್ದಾರೆ. ಈಗಲೂ ಬರ್ತಾ ಇದ್ದಾರೆ. ಬಂದವರಿಗೆಲ್ಲ ಉದ್ಯೋಗ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಏಕೆಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಕಂಪ್ನಿಗಳಲ್ಲಿ, ಅವ್ರ ಲಿಮಿಟೇಷನ್ಸ್ ಏನಿರುತ್ತೆ, ಅಗತ್ಯ ಏನಿದೆ, ಅದ್ರ ಮೇಲೆ ಅವ್ರು ತಗೊಳ್ತಾರೆ. ನನಗೆ ಬಹುಶಃ ಈ ಬೆಳಿಗ್ಗೆ 10 ಗಂಟೆಯಿಂದ ನಾನು ನೋಡ್ತಾ ಇದ್ದೀನಿ, ಬರ್ತಾನೇ ಇದ್ದಾರೆ, ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಕೆಲವರು ಆಫರ್ ಲೆಟರ್ಸ್ ಇಲ್ಲೇ ಕೊಡ್ತಾ ಇದ್ದಾರೆ, ಕೆಲವರು ಮತ್ತೆ ಕಂಪನೀಸಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಕೆಲವರು ಆನ್ಲೈನಲ್ಲಿ ನಾವು ಇಂಟಿಮೇಟ್ ಮಾಡ್ತೀವಿ ಅಂತಾರೆ. ಒಟ್ಟಾರೆ ನನಗೆ ಬಹುಶಃ ಸಂಜೆವರೆಗೆ 1,000-1,500 ಜನ ಇಂಟರ್ವ್ಯೂಲ್ಲಿ ಭಾಗವಹಿಸ್ಬೋದು ಅಂಥೇಳಿ ನನ್ನ ನಿರೀಕ್ಷೆ ಇದೆ. ಅದರಲ್ಲಿ ಕನಿಷ್ಠ ಒಂದು 200-300 ಜನಕ್ಕೆ ಸಿಗ್ಬೋದು ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಭಾಳ ವಿಶೇಷವಾಗಿ ಇಲ್ಲಿ ನಮ್ಮಿಂದ ಇಂಡಿಯನ್ ಏರ್ಲೈನ್ಸ್ಗೆ ಭಾಳ ಜನ ಹೋಗ್ತಾ ಇದ್ದಾರೆ. ಇಂಡಿಯನ್ ಏರ್ಲೈನ್ಸ್ಗೆ ಸುಮಾರು 200 ಜನ ನಮ್ಮ ತಾಲೂಕಿಂದ ಹೋಗ್ತಿದ್ದಾರೆ. ಈಗ ಅವರು ಬಂದಿದ್ದಾರೆ, ಅವ್ರು ಹೇಳಿದ್ರು ನಮಗೆ 150 ಜನ ಬೇಕು ಅಂತೇಳಿ. ಸೊ ಈ ಥರ. ಆಮೇಲೆ ಫಾಕ್ಸ್ಕಾನ್ ಕಂಪ್ನಿಯವರು ಕೂಡ ಬಂದಿದ್ದಾರೆ, ಅವರು ಕೂಡ ದೊಡ್ಡಬಳ್ಳಾಪುರಕ್ಕೆ ತೊಗೊಂಡು ಹೋಗ್ತಾರೆ. ಆಮೇಲೆ ಇಂಡೋಬಿಮ್ ಅಂತ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರುವಂಥ ITI ಪಾಲಿಟೆಕ್ನಿಕ್, ಅವ್ರಿಗೆ ಒಂದು 150 ಜನ ರಿಕ್ವೈರ್ಮೆಂಟ್ ಇದೆ. ಸೊ ಅವರೆಲ್ಲ ಇದ್ದಾರೆ, ಸ್ಟಾಲ್ಸ್ ಹಾಕಿದ್ದಾರೆ. ಸೊ ಹಾಗಾಗಿ ಮತ್ತು ಕೆಲವು ಬೇರೆ ಬೇರೆ ಸರ್ವಿಸ್ ಸೆಕ್ಟರ್ಸು, ಬ್ಯಾಂಕ್ಸು ಮತ್ತು ಫೈನಾನ್ಷಿಯಲ್ ಏಜೆನ್ಸೀಸು, ಅವರೆಲ್ಲ ಕೂಡ ಕೆಲವು ಸ್ಟಾಲ್ಸ್ ತೆಗೆದಿದ್ದಾರೆ. ನಮಗೆ ಒಂದು ರೀತಿ ಒಂದು ಸಮಾಧಾನ, ಅಟ್ಲೀಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸಾಕಷ್ಟು ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲೇ ಬಹುಶಃ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ, ಗ್ರ್ಯಾಜುಯೇಟ್ಸ್ ಆಗ್ತಾರೆ, ಅಂಡರ್ ಗ್ರ್ಯಾಜುಯೇಟ್ಸ್ ಆಗ್ತಾರೆ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ
ಮಾಡಿರ್ತಾರೆ. ಬಹುಶಃ 100 ಜನ ಇದ್ದರೆ 10 ಜನಕ್ಕೂ ಸಿಗೋದು ಕಷ್ಟ, ಉದ್ಯೋಗ ಅವಕಾಶಗಳು ಕಡಿಮೆ. ಮತ್ತು ಅವ್ರು ಹುಡ್ಕೊಂಡೋದಾಗ ಸಿಗ್ಬೋದು, ಸಿಗದೇ ಇರ್ಬೋದು. ಸೊ ನಾವು ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಇದು ಸಕ್ಸಸ್ ಆದರೆ, ಅಂದರೆ ಇದು ಸ್ವಲ್ಪ ನಾವು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ನಾವು ಅವಕಾಶ ಕಲ್ಪಿಸ್ಕೊಡೋದ್ರಲ್ಲಿ ಯಶಸ್ವಿ ಆದರೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಪ್ರತಿ 3 ತಿಂಗಳಿಗೆ ಒಂದು ಸಲ ನಾವು ಈ ಥರ ಆರ್ಗನೈಸ್ ಮಾಡಿದ್ರೆ ಒಂದು ಅವಕಾಶಗಳು ಜಾಸ್ತಿ ಆಗ್ಬೋದು ಅಂತೇಳಿ ನಾನು ಇದ್ರ ಮೇಲೆ ಇವತ್ತು ಸಂಜೆವರೆಗೂ ಏನಾಗ್ತದೆ ಸಕ್ಸಸ್ಫುಲ್ ಆದರೆ ಬಹುಶಃ ಇದೇ ಜಾಗದಲ್ಲೇ ಎವ್ರಿ 3 months ಆನ್ ರೆಗ್ಯುಲರ್ ಬೇಸಿಸ್ ನಾವು ಮಾಡಿದರೆ ಬಹುಶಃ ಇನ್ನೂ ಕೂಡ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಕಂಪ್ನಿಗಳು ಭಾಗಿಯಾಗಿದೆ ಸರ್? ಇವತ್ತು ಸುಮಾರು 65ಕ್ಕೂ ಹೆಚ್ಚು ಕಂಪನಿಗಳು ಬಂದಿವೆ. ಕಂಪನಿಗಳು ನಾನು ಹೇಳಿದ್ನಲ್ಲ, ಇನ್ನೂ ಬೇರೆ ಬೇರೆ ಕಂಪ್ನಿಗಳಿದೆ, ಎಲ್ಲ ಹೆಸರು ನನಗೆ ನೆನಪಿಲ್ಲ. ಒಟ್ಟಾರೆ ಭಾಳ ಜನ ಈಗ ಕ್ವೆಸ್ ಅಂತ ಒಂದು ಕಂಪನಿ, ಅವರಿಗೆ ನನ್ನ ಎದುರುಗಡೆ 4-5 ಆಫರ್ ಲೆಟರ್ಸ್ ಕೊಡಿಸೋದು, ಇದರ ಭಾಳಷ್ಟಿದೆ. ಆಮೇಲೆ ಎಜಾಕ್ಸ್ ಅಂತ ಒಂದು ಕಂಪನಿ ಇದೆ, ಅದು ನಮ್ಮಲ್ಲೇ ಇದೆ, ನಾವು ದೊಡ್ಡಬಳ್ಳಾಪುರದಲ್ಲಿದೆ. ಇಂಡೋಮಿಮ್ ಇದೆ, ಇಲ್ಲೂ ಇದೆ. ಸೊ ಅವರು IT ಡಿಪ್ಲೊಮಾದವರು 150-200 ಜನ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಇಲ್ಲಿ ಬರ್ತಾರೆ, ಆ ಥರ ಆಗಿರೋರು ನೋಡಿಕೊಂಡು ಒಂದು ವ್ಯವಸ್ಥೆ ಮಾಡ್ತಾರೆ. ಎಲ್ರಿಗೂ ಊಟದ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಮಾಡಿದ್ವಿ. ಸರ್, ಒಂಚೂರು ಪಾಲಿಟಿಕ್ಸು. ಈಗ ನೀವು ಮಾಜಿ ಶಾಸಕರಾದ ಮೇಲೆ ಜಿಲ್ಲಾ ಕೇಂದ್ರದಲ್ಲಿ ಸಾಕಷ್ಟು